ಸೊ ಇದು ಸೋಪಾದ ಮೇಲೆ ಸಿಕ್ಕ ಬುಕ್ ಇದು ಜಯಂತ್ ಕಾಯ್ಕಿಣಿ ಅವ್ರದ್ದು. ಬನ್ನಿ. ಎಸ್, ಫೈನಲಿ ಒಂದು ವರ್ಕ್ಶಾಪ್ ಅನ್ನ ಮಾಡಿ ಆಯ್ತು. ಅದು ಹೇಗಿತ್ತು ಅಂತ ಹೇಳೋದರ ಜೊತೆಗೆ ಈ ವಿಡಿಯೋದಲ್ಲಿ ನಮ್ಮ ಬರಹಗಾರನ ಒಂದು ಹೋಮ್ ಟೂರ್ ಅನ್ನ ಕೂಡ ಚಿಕ್ಕದಾಗಿ ಮಾಡ್ತಾ ಇದೀವಿ. ಸೊ ಹಾಗಾದ್ರೆ ಬನ್ನಿ ನಮ್ಮ ಶಾರ್ಟ್ ಫಿಲ್ಮ್ ನ ಜೊತೆಯಾಗಿ ಮಾಡೋಣ. ಈ ಒಂದು ವರ್ಕ್ಶಾಪ್ಗೆ ನಾವು ಚೂಸ್ ಮಾಡಿರೋದು ನರಹರಿ ಪರ್ವತ ಅನ್ನೋ ಒಂದು ಪ್ಲೇಸ್. ಆ ಪ್ಲೇಸ್ ಬರೋಬ್ಬರಿ ನಾವು ಇರೋ ಜಾಗದಿಂದ ಅಂದ್ರೆ ಮಂಗಳೂರಿಂದ ಸುಮಾರು 1 hour ಬೇಕಾಗುತ್ತೆ. ಸೊ ಬೆಳಿಗ್ಗೆ ಬೇಗ ಹೊರಡ್ವಿ, ಯಾಕಂದ್ರೆ ಮಧ್ಯಾಹ್ನ ಬಿಸಿಲು ತುಂಬಾ ಇರೋದ್ರಿಂದ ಆ ಪ್ಲೇಸ್ ನಲ್ಲಿ. ಸೊ ಆನ್ ದಿ ರೋಡ್ ಅಲ್ಲಿ ನಮಗೆ ನನ್ನ ಜೊತೆಗೆ ನಮ್ಮ ಟೀಮ್ ನ ಶ್ರೇಯಸ್ ಮತ್ತೆ ನಮ್ಮ ಸುಜಲ್ ಕೂಡ ಜಾಯಿನ್ ಆದ್ರು. ಇವರಿಬ್ರು ಕೂಡ ನಮ್ಮ ಡೈರೆಕ್ಷನ್ ಟೀಮ್ ಹುಡುಗರು ಅಂಡ್ ಇವರಿಬ್ರು ಕೂಡ ಪರ್ಸನಲಿ ಆಲ್ರೆಡಿ ಶಾರ್ಟ್ ಫಿಲ್ಮ್ ಗಳನ್ನ ಮಾಡಿರುವಂತ ಡೈರೆಕ್ಟರ್ಸ್ ಗಳು ಕೂಡ. ಸೊ ಈ ಒಂದು ಪ್ರಾಜೆಕ್ಟ್ ಏನಿದೆ ಒಂದು ಡೈರೆಕ್ಟರ್ಸ್ ಕೊಲಾಬ್ರೇಷನ್ ಪ್ರಾಜೆಕ್ಟ್ ಅಂತ ಕೂಡ ಹೇಳ್ಬೋದು. ಸೊ ಈ ಶಾರ್ಟ್ ಫಿಲ್ಮ್ ಅನ್ನ ಮಾಡೋದರ ಜೊತೆಗೆ ನಾನು ಕೂಡ ಸಾಕಷ್ಟು ವಿಷಯಗಳನ್ನ ಇವರಿಂದ ಕೂಡ ಕಲಿತಾ ಇದ್ದೀನಿ. ಓಕೆ, ನಾವು ಲೊಕೇಶನ್ ಅನ್ನ ರೀಚ್ ಆದ ತಕ್ಷಣ ಕೆಲವು ಆಂಗಲ್ ಗಳನ್ನ ಕ್ಯಾಮ್ರಾ ಆಂಗಲ್ ಗಳನ್ನ ಯಾವ ರೀತಿ ತೆಗಿಬಹುದು ಅಂತ ಪ್ರಾಕ್ಟೀಸ್ ಮಾಡಿದ್ವಿ. ಈಗ ಸದ್ಯ ಸಾಕಂತ ಅಲ್ಲ ಬ್ರೋ. ಜೊತೆಗೆ ಸ್ವಲ್ಪ ರಿಹರ್ಸಲ್ ಅನ್ನ ಮಾಡಿದ್ವಿ, ಯಾಕಂದ್ರೆ ಇದರಿಂದ ಒಂದಿಷ್ಟು ನಮ್ಮ ಡೈಲಾಗ್ಸ್ ಗಳಲ್ಲಿ ಎಲ್ಲಿ ಕಡಿಮೆ ಇದೆ ಅಂತ ಅನ್ಸಿದೆ ಅಂಡ್ ಕತೆ ಏನನ್ನ ಬೇಡುತ್ತೆ ಅನ್ನೋದೆಲ್ಲ ನಮ್ಗೆ ಸ್ವಲ್ಪ ಅನಲೈಸ್ ಮಾಡ್ಕೊಳ್ಳೋಕೆ ಸ್ವಲ್ಪ ಒಂದು ಟೈಮ್ ಸಿಕ್ತಾಗೆ ಆಗತ್ತೆ. 10 ನಿಮಿಷ ಇದೆ ಕೊಂಚ ಕಾಪೇರ 10 ನಿಮಿಷ ಅಂಡ್ ಈ ಪ್ಲೇಸ್ ತುಂಬಾನೇ ಸಖತ್ತಾಗಿದೆ. ಆದ್ರೆ ಬಿಸಿಲಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅಂಡ್ ಯಾರಾದ್ರೂ ಶೂಟ್ ಗೆ ಪ್ಲಾನ್ ಮಾಡೋದಾದ್ರೆ ಸೊ ಇಲ್ಲಿ ಬೆಳಿಗ್ಗೆ ಅಥವಾ ಈವ್ನಿಂಗ್ ಟೈಮ್ ನಲ್ಲೇ ಶೂಟ್ ಮಾಡ್ಬೇಕಾಗತ್ತೆ, ಯಾಕಂದ್ರೆ ಬಿಸಿಲಲ್ಲಿ ಅದು ತುಂಬಾನೇ ಕಷ್ಟ ಆಗುತ್ತೆ ಅಂತ ಕೂಡ ನಮಗೂ ಅಷ್ಟೇ ಫೀಲ್ ಆಯ್ತು. ಅಂಡ್ ಈ ಲೊಕೇಶನ್ ಅಲ್ಲೇ ನಾವು ಶೂಟ್ ಮಾಡ್ತೀವಾ ಇಲ್ವಾ ಅನ್ನೋದನ್ನೆಲ್ಲ ನೀವು ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತೀನಿ, ಯಾಕಂದ್ರೆ ಸ್ವಲ್ಪ ಟಫ್ ಆಗುತ್ತೆ ಈ ಲೊಕೇಶನ್ ಅಲ್ಲಿ ಶೂಟ್ ಮಾಡೋದು ಅಂತ ನಮ್ಗೆ ರಿಯಲೈಸೇಷನ್ ಆಯ್ತು. ಇಲ್ಲಿ ಅಷ್ಟು ಬಿಸಿಲು ನಮ್ಗೆ ಕಾಟ ಕೊಡ್ತಾ ಇತ್ತು. ಸೊ ಓಕೆ, ನಮ್ಮ ಒಂದು ವರ್ಕ್ಶಾಪ್ ಏನಿದೆ ಅದು ಈಗ ಆಲ್ಮೋಸ್ಟ್ ಮುಗ್ದಿದೆ. ಸೊ ಇದು ನಮ್ಮ ಡೈರೆಕ್ಷನ್ ಟೀಮು, ಟೆಕ್ನಿಕಲ್ ಟೀಮ್ ಅಲ್ವಾ ಇದು. ಬಿಸಿಲಿನ ಬೇಗೆಯಲ್ಲಿ ಬಳಲಿ ಕಷ್ಟಪಟ್ಟು ವರ್ಕ್ಶಾಪ್ ಅನ್ನ ಮಾಡಿದ್ದಾರೆ. ಸೊ ಈಗ ನಾವು ನಮ್ಮ ಸ್ಥಳೀಯ ಪಡಿಲಲ್ಲ ಪರಂಗಿಪೇಟೆ ಸುಜೀರ್ ಗ್ರಾಮದ ನಿವಾಸಿ ಸುಜಿಲ್ ಅಲ್ಲ ಸುಜಲ್ ಅವರ ಮನೆಗೆ ಭೋಜನಕ್ಕೆ ತೆರಳುತ್ತಿದ್ದೇವೆ. ಸೊ ಈ ಶಾರ್ಟ್ ಫಿಲ್ಮ್ ನ ಕಡಿಮೆದಾಗಿ ಮಾಡ್ಬೇಕು ಅಂತ ಹೊರಟರು ಕೂಡ ತುಂಬಾನೇ ಎಕ್ಸ್ಪೆನ್ಸಿವ್ ಗಳಿರುತ್ತೆ. ಅದೇ ನಾವು ಒಂದು ಲೊಕೇಶನ್ ನ ನೋಡಕ್ ಹೋದಾಗ ಪೆಟ್ರೋಲ್ಗಾಗ್ಲಿ, ಅಲ್ಲಿ ಹೊರಗಡೆ ಹೋದಾಗ ಊಟದ ಟೈಮ್ ಆದಾಗ ಊಟ ಮಾಡೋದಾಗ್ಲಿ, ಸೊ ಮಿನಿಮಮ್ ಈ ರೀತಿ ಎಕ್ಸ್ಪೆನ್ಸಿವ್ ಗಳು ಇರುತ್ತೆ. ಸೊ ನಾವು ಟ್ರೈ ಮಾಡ್ಬೇಕು ಆದಷ್ಟು ರೆಡ್ಯೂಸ್ ಮಾಡೋದಕ್ಕೆ. ಸೊ ಈಗ ನಮ್ಮ ಹತ್ತಿರನೇ ಫ್ರೆಂಡ್ ಮನೆ ಇದ್ದರಿಂದ ಸೊ ಊಟಕ್ಕೆ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ. ಸೊ ಇದರಿಂದ ಒಂದಷ್ಟು ಹಣ ಕೂಡ ನಮ್ಗೆ ಸೇವ್ ಆಗುತ್ತೆ. ಸೊ ಈ ರೀತಿ ಮೆಥಡ್ ಗಳನ್ನ ಯೂಸ್ ಮಾಡ್ಕೋಬೇಕು, ಯಾಕಂದ್ರೆ ನಮ್ಗೆ ಶಾರ್ಟ್ ಫಿಲ್ಮ್ ಮಾಡೋದ್ರಿಂದ ನಮ್ಗೆ ರಿಟರ್ನ್ಸ್ ಹಣ ಏನೂ ಬರಲ್ಲ. ಸೊ ನಾವೆಲ್ಲ ಒಂದು ಖುಷಿಗೋಸ್ಕರ ಮಾಡ್ತಾ ಇರ್ತೀವಿ. ಅಂಡ್ ನನ್ನ ಈ ಪ್ರಯತ್ನ ಏನಿದೆ ಸ್ಪೆಷಲಿ ಈ ಹುಡುಗರ ಟ್ಯಾಲೆಂಟ್ ಗಳನ್ನ ಒಂದು ತೋರಿಸೋದರ ಸಲುವಾಗಿ ಮಾಡ್ತಾ ಇದ್ದೀನಿ. ಅಂಡ್ ಬಿಹೈಂಡ್ ದ ಸೀನ್ ಎಷ್ಟು ಸ್ಟ್ರಗಲ್ ಆಗುತ್ತೆ ಅನ್ನೋದನ್ನ ನಿಮ್ಗೆ ಪರಿಚಯ ಮಾಡೋ ಒಂದು ಸಲುವಾಗಿ ಮಾತ್ರ ನನ್ನ ಈ ಪ್ರಯತ್ನ. ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಸುಜಲ್ ಬರಲಿ ನೀವು ಬನ್ನಿ ಈ ಕಡೆ. ನಾನ್ ವೆಜ್ ಆಗಿರೋದ್ರಿಂದ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ನಾವಿನ್ನ ನಾನ್ ಸ್ಟ್ರೈಕಲ್ಲಿ ಇದ್ದೀವಿ, ಒಂದು ವೆಜ್ ಬರ್ಲಿಕ್ಕಿದೆ ಇನ್ನು. ಈ ಕಡೆ ಎಲ್ಲ ನಾನ್ ವೆಜ್, ನಾನು ಈ ಕಡೆ ವೆಜ್. ಓಕೆ, ಒಂದು ಒಳ್ಳೆ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆಮೇಲೆ ನನಗೆ ಒಂದು ಮೈಂಡಲ್ಲಿ ಒಂದು ಐಡಿಯಾ ಬಂತು. ಏನಪ್ಪಾ ಅಂತಂದ್ರೆ ನಮ್ಮ ಹುಡುಗ ಅಂದ್ರೆ ಈಗ ಸುಜಲ್ ಏನಿದ್ದಾನೆ ಅವನು ರೈಟಿಂಗ್ ಅಲ್ಲಿ ತುಂಬಾ ಹುಚ್ಚಿದೆ. ಸೊ ಅವರ ಒಂದು ರೈಟಿಂಗ್ ರೂಮ್ ಗಳನ್ನ ಹೆಂಗ್ ಸೆಟಪ್ ಮಾಡ್ಕೊಂಡಿರ್ತಾರೆ ಅಂಡ್ ಬುಕ್ಸ್ ಕಲೆಕ್ಷನ್ ಗಳು ಏನೇನ್ ಇರುತ್ತೆ ಅಂತ ಕೇಳೋಣ ಅಂತ ಕೇಳಿದ್ದು ಕೂಡ. ಸೊ ನೋಡಿ ಅವರ ಬುಕ್ಸ್ ಕಲೆಕ್ಷನ್ ಗಳು ಇದೆಲ್ಲ ಹೇಗೆ ಇದೆ ಅನ್ನೋದನ್ನ ನೀವೇ ನೋಡಿ. ಬುಕ್ಸ್ ಕಲೆಕ್ಷನ್ ತೋರಿಸಿ ಬನ್ನಿ. ಸೊ ಇದು ಸೋಪಾದ ಮೇಲೆ ಸಿಕ್ಕ ಬುಕ್ ಇದು ಜಯಂತ್ ಕಾಯ್ಕಿಣಿ ಅವ್ರದ್ದು. ಬನ್ನಿ ಹೇಳಿ ಯಾವ್ಯಾವ್ದಿದೆ. ಇದು ರೈಟರ್ಸ್ ಬೇಸಿಕ್ ನೆಸೆಸಿಟೀಸ್. ಒಂದು ರೈಟರ್ ಆಗಬೇಕಂದ್ರೆ ಇಷ್ಟೆಲ್ಲ ಚಿಕ್ಕ ವಯಸ್ಸಲ್ಲಿ ಓದಿದ ಬುಕ್ಗಳು. ಚಿಕ್ಕ ವಯಸ್ಸು ಇದೇ ಮೋಟಿವೇಶನ್ಗಳು ಆ್ಯಕ್ಚುಲಿ. ಓಕೆ, ರಾಮಾಯಣ ಲೈಫಲ್ಲಿ ಓದಿದ ಫಸ್ಟ್ ಬುಕ್ ಯಾವುದು ಗೊತ್ತಾ? ಎಲ್ಲಿದೆ
ಇದು ಯಾವುದು? ಇದು ಇದು ಫಸ್ಟ್ ಬುಕ್ 4th ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡ್ ಓದಿರೋದು. ಸ್ವಾಮಿ ವಿವೇಕಾನಂದ ಲೈಫ್ ಆ್ಯಂಡ್ ಟೀಚಿಂಗ್. ಓಕೆ. ದೆನ್ ನಮ್ಮ ಕನ್ನಡ ರೈಟರ್ಸ್ ಯಾವುದಿದೆ, ಜೋಗಿಯವರ ಕತೆ ಚಿತ್ರಕಥೆ ಇದೆ. ಆ್ಯಂಡ್ ದೆನ್ ರವಿ ಬೆಳಗೆಯವರ ಕಲೆಕ್ಷನ್ ಇದೆ, ತೇಜಸ್ವಿದಿದೆ. ಆ್ಯಂಡ್ ಓಕೆ, ಎಸ್ ಎಲ್ ಭೈರಪ್ಪ ಇದೆ, ತೇಜಸ್ವಿ ಇದೆ. ಓಕೆ, ಇದು ನಮ್ಮ ಬ್ರೋ ಅವರ ಕಲೆಕ್ಷನ್. ಈಗ ಅವರ ರೂಮಿಗೆ ಹೋಗೋಣ. ಇದೇನು ಇದು ಸ್ಕ್ರಿಪ್ಟ್ ಇದೊಂದು ಪ್ರಿಪ್ರೇಷನ್, ಇದು ಅದು ಆಲ್ಮೋಸ್ಟ್ ಆಗಿತ್ತು. ಎಕ್ಸಿಟ್ ಇದೇನು ಡೇ ನೈಟ್ ಒಂದೊಂದು ಸೀಕ್ವೆನ್ಸ್ಗಳು. ಓಕೆ, ಸೀನ್ ಪ್ರಕಾರ ಹಿಂಗೆ ಬರೆದಿಟ್ಟಿದ್ದೀರಾ? ಇದು ಅಷ್ಟೇ, ಇದು ಕ್ಲೈಮ್ಯಾಕ್ಸು. ಓಕೆ, ಇದು ಒಂದು ಆ್ಯಕ್ಟ್ ಎಂಡ್ ಆಗೋದು. ಇದು ಆ್ಯಕ್ಟ್, ಇದು ಇಂಟರ್ವಲ್. ಓಕೆ, ಇದೆಲ್ಲ ಇನ್ನು ಬರ್ಲಿಕ್ಕಿರೋದು ಸೀನ್ ಇಷ್ಟು ಬೇಕಂತ? ಇದೆಲ್ಲ 14 ಕಾರ್ಡ್, ಇದೆಲ್ಲ 14 ಕಾರ್ಡ್. ಓಕೆ, ಬರಬೇಕು. ಇದೆಲ್ಲ ಅದೆಲ್ಲ ಇನ್ಪುಟ್ಗಳು, ಒಂದೊಂದು ನೆನಪದಾಗ ಹಾಕಿಡೋದು. ಹಾಗೆ. ಇದು ಸ್ಕ್ರಿಪ್ಟಾ? ಇದು ಅದೊಂಥರ ಸಮಾರಿ. ಓಕೆ, ಕ್ಯಾರೆಕ್ಟರ್ ಬಗ್ಗೆ, ಪ್ರೊಫೆಷನಲ್ ಲೈಫ್, ಅವ್ನ ಪರ್ಸನಲ್ ಲೈಫ್, ಅವ್ನ ಕರಿಯರ್, ಅವ್ನ ಕ್ಯಾರೆಕ್ಟರ್ ಹೆಂಗಿರ್ಬೇಕು ಅಂತ, ಕ್ಯಾರೆಕ್ಟರ್ ಬಯೋಗ್ರಫಿ ಹಾಗೆ. ಓಕೆ, ದೆನ್ ಬನ್ನಿ ನಿಮ್ಮದು ಡ್ರಾಫ್ಟ್ ಇರೋ ಸಬ್ಜೆಕ್ಟ್ಗಳನ್ನ ತೋರಿಸಿ. ಅದೇ ಏನಿಲ್ಲ, ಡ್ರಾಫ್ಟ್, ಕ್ರಾಫ್ಟ್ ನೋಡಿ ಎಲ್ಲ ರಾಶಿ ಹಾಕಿಟ್ಟಿದೆ ಎಲ್ಲ. ಇದು ವೆಬ್ ಸೀರೀಸ್ ಡ್ರಾಫ್ಟ್ ಒಂದು. ಓಕೆ, ಇದು ಬರಲಿಕ್ಕಿರುವಂತಹ ಅಪ್ಕಮಿಂಗ್ ವೆಬ್ ಸೀರೀಸ್ನ ಡ್ರಾಫ್ಟ್ ಎಲ್ಲ ಡ್ರಾಫ್ಟ್. ಮೊನ್ನೆನೋ ತೆಗ್ದೆ ಅದಕ್ಕೂ. ಸೊ ಇದರಲ್ಲಿ ಸುಮಾರು ಕಥೆಗಳಿದೆ ಅಲ್ವಾ? ಇದೆ ಅದ್ರದ್ದು ಕೊಲಾಬ್. ಓಕೆ, ಇದೇನು ಇದೆಲ್ಲ ಮೋಟಿವೇಶನ್ ಬುಕ್ ಇಲ್ಲ, ಬುಕ್ಕಲ್ಲಿ ಓದಿರೋದು ಸ್ಕ್ರೀನ್ ಪ್ಲೇ ಬಗ್ಗೆ. ಓಕೆ, ಹಾಂ, ಇಂಪಾರ್ಟೆಂಟ್ ವಿಷಯಗಳು ಹಾಗೆ. ಡನ್ಪು. ಈಗ ನಮ್ಮ ಮಧ್ಯಾಹ್ನದ ಊಟಕ್ಕೆ ವ್ಯವಸ್ಥೆ ಮಾಡಿದ್ದ ಅಮ್ಮ. ಥ್ಯಾಂಕ್ಸ್ ಆಯಿತಾ? ಥ್ಯಾಂಕ್ಸ್ ಅಂದರೆ ಅಡುಗೆಗೆಲ್ಲ ವ್ಯವಸ್ಥೆ ಮಾಡಿದ್ರಲ್ಲ. ಆಯ್ತಮ್ಮ, ಸರಿ ಬರೋ ಬ್ರೋ. ಶಾಪ್ಗಳು, ಸಂತೆ, ಹಾಂ, ಹಳ್ಳಿ ಜನ ಒಂದು ಎಷ್ಟೋ 18th ಸೆಂಚುರಿ ಥರ ಒಂದು ಸೆಟ್ ಹಾಕಿದ್ದು. ಯಾವ ಮೂವಿ ಅಂತ ಗೊತ್ತಾ? ಕಾಯಂ ಕೊಡಂ ಕುಚ್ಚನ್ನು. ಕಾಯಂ ಕುಳಂ ಕುಚ್ಚನ್ನಿ. ಲಿಂಕ್ ಕಳಿಸಿ ನೋಡೋಣ. ಓಕೆ, ನಾ ಫೋನ್ ಎತ್ಕೊಳ್ಳಿ. ಓಕೆ. ಅಯ್ಯೋ, ಬುಕ್ ಕೊಡ್ತಿತ್ತು. ಅಂಡ್ ಇನ್ನ ಕೆಲವು 20% ವರ್ಕ್ಶಾಪ್ ನಮಗೆ ಬಾಕಿ ಇತ್ತು. ಅದನ್ನೆಲ್ಲ ಶೂಟ್ ಮಾಡಿ ನಾವು ವರ್ಕ್ಶಾಪ್ ಅನ್ನ ಮುಗಿಸಿದ್ವಿ. ಅಂಡ್ ಇದರಿಂದ ತುಂಬಾ ಅಪ್ಡೇಟ್ ಮಾಡ್ಕೋಬೇಕು. ಸ್ಕ್ರಿಪ್ಟ್ ಅಲ್ಲಿ ಏನೇನು ಇನ್ನ ಬೆಟರ್ ಮಾಡ್ಬೋದು ಅನ್ನೋ ಐಡಿಯಾಸ್ಗಳು ನಮಗೆ ಬಂತು. ಓಕೆ, ನೋಡಿದ್ರಲ್ಲ ಏನೇನ್ ಮಾಡಿದ್ವಿ ಅಂತ. ಸೊ ಇನ್ನ ನೆಕ್ಸ್ಟ್ ಅಪ್ಡೇಟ್ಗಳನ್ನ ತುಂಬಾ ಬೇಗ ಕೊಡ್ತೀನಿ. ಸ್ವಲ್ಪ ಬ್ಯುಸಿ ಆಗಿದ್ರಿಂದ ಈ ವಿಡಿಯೋ ಬರೋದು ಲೇಟ್ ಆಯ್ತು. ಓಕೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಓಕೆ, ಜೈ.